ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚು. ಇಂತಹ ಬೀದಿ ನಾಯಿಗಳನ್ನು ಹಿಂಸಿಸುವವರು ಕಂಡ್ರೆ ದೂರ ಓಡೋರು ಬಹಳ ಹೆಚ್ಚು. ಆದರೆ ಇಂತಹ ಬೀದಿ ನಾಯಿಯೊಂದನ್ನು ಮನೆಗೆ ತಂದು ಪೋಷಿಸಿದ್ದಷ್ಟೇ ಆ ನಾಯಿ ಪ್ರಶಸ್ತಿಯ ಗರಿಯನ್ನೇ ಮುಡಿಗೇರಿಸಿಕೊಂಡಿದೆ. ಏನದು ಡಾಗ್ ಕತೆ ನೋಡೋಣ. ಬೀದಿ ನಾಯಿಗಳ ಹಾವಳಿ ರಾಜಧಾನಿ ಜನರ ನಿದ್ದೆಗೆಡಿಸಿತ್ತು. ಇಂತಹ ಸಮಯದಲ್ಲಿ ಬೆಂಗಳೂರಿನ ವಿವಿಪುರಂನ ನಿವಾಸಿ ಡಾಕ್ಟರ್ ಐಶ್ವರ್ಯಗೆ ಮಳೆಯಲ್ಲಿ ನೆನೆಯುತ್ತಾ ಸಾಯುವ ಮಟ್ಟದಲ್ಲಿದ್ದ 10 ದಿನದ ಮುದ್ದಾದ ಬೀದಿ ನಾಯಿ ಮರಿಯೊಂದು ಸಿಕ್ಕಿದೆ. ಪುಟ್ಟ ನಾಯಿ ಮರಿಯನ್ನ ಮನೆಗೆ ಕರೆತಂದು ಪೋಷಿಸಿದ್ದಾರೆ. ಈ ನಾಯಿ ಪ್ರಾಣಿ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುತ್ತಿರುವ ಸಂಘಟನೆ ಪೇಟ ಪ್ರತಿ ವರ್ಷ ಆಯೋಜಿಸುವ 100% ದೇಸಿ ಡಾಗ್ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗೆದ್ದಿದೆ. 100ಕ್ಕೂ ಹೆಚ್ಚು ದೇಸಿ ನಾಯಿಗಳನ್ನ ಮೀರಿ ಈ ಹಿರಿಮೆಗೆ ಪಾತ್ರವಾಗಿದೆ. ನಾವು ಅಡಾಪ್ಷನ್ ಮಾಡಬೇಕು ನಾಯಿಗಳದು ಅಂತ ದಟ್ಸ್ ದ ಮೇನ್ ರೀಸನ್. ಆ್ಯಂಡ್ ಐ ಥಿಂಕ್ ಅವಳೊಂದು ಮೇನ್ ಎಕ್ಸಾಂಪಲ್. ಒಂದು ಸ್ಮಾಲ್ ಪಪ್ಪಿನ ಅಡಾಪ್ಟ್ ಮಾಡಿದ್ರೆ ಹೌ ಮಚ್ ಶಿ ಕ್ಯಾನ್ ಚೇಂಜ್ ದ ವೇ ಯು ಬ್ರಿಂಗ್ ಹರ್ ಅಪ್. ಒಂದು ಸ್ವಲ್ಪ ಎಫೆಕ್ಷನ್ ಕೊಟ್ಟರೆ ಯಾವ ಥರ ಆಗುತ್ತೆ ಅಂತ. ಸೊ ಎಷ್ಟು ಹೋಮ್ಲೆಸ್ ನಾಯಿಗಳಿದೆ ಅಲ್ವಾ, ಅದಕ್ಕೆ ಒಂದೊಂದು ಹೋಮ್ ಸಿಕ್ಕಿದ್ರೇನು ಎಷ್ಟು ಚೇಂಜ್ ಆಗುತ್ತೆ ಅಂತ ಶಿ ಈಸ್ ಒನ್ ರೆಪ್ರೆಸೆಂಟೇಷನ್. ಬ್ಯಾಂಬಿ ಹೆಸರಿನ ಈ ನಾಯಿ ಸಖತ್ ಆಕ್ಟಿವ್. ಎಲ್ಲರ ಜೊತೆ ಬೇಗ ಬೆರೆತು ಸ್ನೇಹ ಹಸ್ತವನ್ನ ನೀಡ್ತಾಳೆ. ಮನೆಯಲ್ಲೆಲ್ಲ ಓಡಾಡಿ ತನ್ನದೇ ರಾಜ್ಯ ಅಂತ ಮೆರಿತಾಳೆ ಈ ಬ್ಯಾಂಬಿ. ನಮ್ಮ ಮನೇಲಿ ನಾಯಿ ಥರನೇ ಸಾಕಿಲ್ಲ ಅವಳನ್ನ. ಶೀಸ್ ಕೊನೆ ಮಗಳು ಅಂತಲೇ ಕರೆಯೋದು ನಾನು. ಸೋ ಕ್ಲೋಸ್ ಟು ಹರ್. ನಮ್ಮ ಜೊತೆನೇ ಮಲಗ್ತಾಳೆ, ಕಟ್ಟೋದೇ ಇಲ್ಲ ಅವಳನ್ನ. ನಾವು ಬೇರೆಯವರಿಗೋ ಶೀಲ್ ವಿತ್ ಅಸ್. ಆಮೇಲೆ ಮಲಗಬೇಕಾದ್ರೆ ನನ್ನ ಮಕ್ಕಳು ನಮ್ಮನ್ನು ತಳ್ಬಿಟ್ಟಿರ್ತಾಳೆ ಮೂಳೆಗೆ ಬೇಕಾದ್ರೆ. ಅವಳು ಒಬ್ಬಳೇ ಹಾಸಿಗೆ ಮೇಲೆ ಮಲಗಿರ್ತಾಳೆ. ಅಷ್ಟು ದರ್ಬಾರ್ ಅವಳದು. ಸೊ ಶಿ ಈಸ್ ವೆರಿ ಕ್ಲೋಸ್ ಟು ಅಸ್. ಪ್ರಾಣಿ ಪ್ರಿಯರು ದುಬಾರಿ ಹಣ ತೆತ್ತು ನಾಯಿಗಳನ್ನ ಖರೀದಿಸುವ ಬದಲು ಇಂತಹ ಬೀದಿ ಬದಿಯಲ್ಲಿ ಸಿಗುವ ಪುಟ್ಟ ನಾಯಿ ಮರಿಗಳನ್ನ ದತ್ತು ತೆಗೆದುಕೊಂಡ್ರೆ ನಾಯಿಗೆ ಒಂದು ಆಸರೆ ಸಿಕ್ಕಂತಾಗತ್ತೆ. ಅಲ್ಲದೆ ತನ್ನ ಯಜಮಾನನಿಗೆ ನಿಯತ್ತು ಮತ್ತು ಪ್ರೀತಿಯನ್ನ ನೀಡಿ ಶ್ವಾನ ತನ್ನ ಋಣ ತೀರಿಸಿಕೊಳ್ಳುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು KS ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.